ನಮಸ್ಕಾರ ವೀಕ್ಷಕರೇ ಭಾರತ ಪಾಕಿಸ್ತಾನ ನಡುವಿನ ಸಂಘರ್ಷ ಹೆಚ್ಚಾಗಿದೆ. ಗಡಿಯಲ್ಲಿ ಕದನ ವಿರಾಮ ಉಲ್ಲಂಘನೆ, ಗುಂಡಿನ ಚಕಮಕಿಗೆ ಸೀಮಿತವಾಗಿದ್ದ ಈ ಸಂಘರ್ಷ ಈಗ ಮಿಸೈಲ್, ಡ್ರೋನ್, ಬಾಂಬ್ ದಾಳಿಗೆ ಬಂದು ನಿಂತಿದೆ. ಪೂರ್ಣ ಪ್ರಮಾಣದ ಯುದ್ಧವಾಗುವ ಎಲ್ಲ ಲಕ್ಷಣಗಳು ಕಂಡು ಬರ್ತಾ ಇದೆ. ಇದೇ ಸಂದರ್ಭದಲ್ಲಿ ಬೆಚ್ಚಿ ಬೀಳುವ ವರದಿಯೊಂದು ಬಹಿರಂಗಗೊಂಡಿದೆ, ಭಾರೀ ಸದ್ದು ಮಾಡ್ತಾ ಇದೆ. ಸ್ನೇಹಿತರೆ, ನಿಮಗೆ ನಂಬೋದಕ್ಕೆ ಸಾಧ್ಯವಾಗದೇ ಇರಬಹುದು, ಆದರೆ ಬರೋಬ್ಬರಿ 6 ವರ್ಷಗಳ ಹಿಂದೆಯೇ ಈ 2025ರಲ್ಲಿ ನಡೆಯುವ ಭಾರತ ಪಾಕಿಸ್ತಾನ ಯುದ್ಧದ ಬಗ್ಗೆ ಇಂಚಿಂಚಾಗಿ ಸಂಶೋಧನಾ ವರದಿಯ ಪುಸ್ತಕದಲ್ಲಿ ಬರೆದಿಡಲಾಗಿದೆ. ಅಷ್ಟೇ ಯಾಕೆ, ಉಗ್ರ ದಾಳಿ ಆಗುವುದರ ಬಗ್ಗೆಯೂ ಆ ಪುಸ್ತಕದಲ್ಲಿ ಉಲ್ಲೇಖಿಸಲಾಗಿದೆ. ಅದಾದ ನಂತರದಲ್ಲಿ ಯುದ್ಧವಾಗುತ್ತೆ ಅನ್ನೋದನ್ನ ಬರೆದಿಡಲಾಗಿತ್ತು. ಆ ರಹಸ್ಯ ಪುಸ್ತಕದ ಮಾಹಿತಿ ಈಗ ಬಹಿರಂಗಗೊಂಡಿದೆ. ಇದೇ ಈಗ ಭಾರತದ ಆತಂಕಕ್ಕೆ ಕಾರಣವಾಗಿರುವುದು. ಅಷ್ಟು ಮಾತ್ರ ಅಲ್ಲ, ಇಡೀ ಜಗತ್ತಿನ ಆತಂಕಕ್ಕೂ ಕಾರಣವಾಗಿದೆ. ಒಂದು ಕಡೆ ಪಾಕಿಸ್ತಾನ ಭಾರತದ ವಿರುದ್ಧ ದಾಳಿ ನಡೆಸ್ತಾ ಇರೋದು, ಹಾಗೆ ಜಗತ್ತಿನ ಮುಂದೆ ಹೇಳ್ಕೊಳ್ತಿರೋದಕ್ಕೂ ಒಂದಕ್ಕೊಂದು ಸಂಬಂಧವೇ ಇಲ್ಲ. ತಾನೇನು ಮಾಡ್ತಾ ಇಲ್ಲ ಅಂತ ಬಿಂಬಿಸಿಕೊಂಡೇ ಭಾರತದ ಮೇಲೆ ಮೇಲಿಂದ ಮೇಲೆ ದಾಳಿಗಳನ್ನ ಮಾಡ್ತಾ ಇದೆ. ಭಾರತದಂತಹ ಪ್ರಬಲ ರಾಷ್ಟ್ರದ ಮೇಲೆ ಪಾಕಿಸ್ತಾನವು ಯುದ್ಧದಂತಹ ಕಠಿಣ ಅಸಾಧ್ಯ ನಿರ್ಧಾರವನ್ನ ಮಾಡಿರೋದ್ರ ಹಿಂದೆ ಹಲವು ಅನುಮಾನಗಳನ್ನು ಮೂಡಿಸುತ್ತೆ. ಇನ್ನೊಂದು ಕಡೆ ನರೇಂದ್ರ ಮೋದಿ ಅವರು NSA ಅಜಿತ್ ದೋವಲ್ ಮತ್ತು ರಕ್ಷಣಾ ಸಚಿವರ ಜೊತೆಗೆ ಸಭೆಯ ಮೇಲೆ ಸಭೆಯನ್ನ ಮಾಡಿ ಈ ಬಾರಿ ಉಗ್ರ ಪೋಷಕ ಪಾಕಿಸ್ತಾನವನ್ನ ಸದೆಬಡಿಯೋದು ಖಚಿತ ಅಂತ ಪ್ರತಿಜ್ಞೆ ಮಾಡಿದ್ದಾರೆ. ಇನ್ನು ದೇಶದೆಲ್ಲೆಡೆ ಕೇಂದ್ರದ ನಿರ್ಧಾರಕ್ಕೆ ಭಾರಿ ಬೆಂಬಲ ವ್ಯಕ್ತವಾಗ್ತಿದೆ. ಆದರೆ ವೀಕ್ಷಕರೇ, ಯುದ್ಧ ಇನ್ನೂ ಆರಂಭಿಕ ಹಂತದಲ್ಲಿದೆ ಅನ್ನೋದನ್ನ ಮರೆಯೋ ಹಾಗಿಲ್ಲ. ಒಂದು ವೇಳೆ ಪೂರ್ಣ ಪ್ರಮಾಣದ ಯುದ್ಧ ಆದರೆ ಭಾರತದ ಯಾವುದೇ ಭಾಗದಲ್ಲಿ ದಾಳಿ ಆಗಬಹುದು ಅನ್ನೋದನ್ನ ಅಲ್ಲಗಳೆಯುವಂತಿಲ್ಲ. ಅಷ್ಟಕ್ಕೂ ಪಾಕಿಸ್ತಾನದಂತಹ ದುರ್ಬಲ ರಾಷ್ಟ್ರವನ್ನ ಬಗ್ಗು ಬಡಿಯೋದು ಕಷ್ಟದ ಕೆಲಸ ಏನಲ್ಲ. ಅದಕ್ಕಿಂತಲೂ ಹೆಚ್ಚಾಗಿ ಭಾರತ ಯುದ್ಧ ಮಾಡಿ ಆ ಉಗ್ರ ರಾಷ್ಟ್ರ ನಾಶವಾಗೋದಕ್ಕಿಂತ ತಾನೇ ಹೆಣದ ಬಲೆಯಲ್ಲಿ ಸಿಕ್ಕಿ ಪಾಕಿಸ್ತಾನ ವಿಲವಿಲ ಅಂತ ಒದ್ದಾಡ್ತಾ ಇದೆ. 3 ದಿಕ್ಕುಗಳಿಂದಲೂ ಕಂಟಕ ಎದುರಾಗಿದೆ. ಮದ್ದುಗುಂಡಿನ ಯಾವುದೇ ಯುದ್ಧದಲ್ಲಿ ಉಗ್ರ ರಾಷ್ಟ್ರ ಪಾಕಿಸ್ತಾನಕ್ಕೆ ಹಿನ್ನಡೆಯಾಗುವುದಂತೂ ಖಚಿತ. ಆದರೆ ಕೊನೆ ಹಂತದಲ್ಲಿ ಪಾಕಿಸ್ತಾನ ಏನ್ ಬೇಕಾದ್ರೂ ಮಾಡುತ್ತೆ. ಭಾರತದ ಎದುರು ಇನ್ನೂ ಯುದ್ಧ ಮಾಡೋದಕ್ಕೆ ಸಾಧ್ಯವಿಲ್ಲ ಅಂತ ಗೊತ್ತಾದಾಗ ಪಾಕಿಸ್ತಾನ ತನ್ನ ಕೊನೆಯ ಹೇಡಿ ಕೃತ್ಯಕ್ಕೆ ಕೈ ಹಾಕುವ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ. ಅದುವೇ ಅಣುಬಾಂಬ್ ಯುದ್ಧ. ಸ್ನೇಹಿತರೆ, ಈಗ ಭಾರತ ಮಾತ್ರವಲ್ಲ, ಬೇರೆ ಬೇರೆ ರಾಷ್ಟ್ರಗಳಿಗೂ ಈ ಅಣುಬಾಂಬ್ ಯುದ್ಧದ ಆತಂಕ ಕಾಡೋದಕ್ಕೆ ಶುರುವಾಗಿದೆ. ಮನುಕುಲಕ್ಕೆ ಮಾರಕ ಅಂತ ಯಾವುದು ಬೇಡ ಅಂತ ಹಿಂದಿನಿಂದಲೂ ನಮ್ಮ ಹಿರಿಯರು, ಜಗತ್ತಿನ ದಿಗ್ಗಜರು ಹೇಳುತ್ತಾ ಬಂದಿದ್ರು. ಯಾವುದು ಜಗತ್ತಿನ ಅಂತ್ಯಕ್ಕೆ, ಮನುಕುಲದ ಅಂತ್ಯಕ್ಕೆ, ಭೂಲೋಕದ ಅಂತ್ಯಕ್ಕೆ ಕಾರಣವಾಗುತ್ತೆ ಅಂತ ಹೇಳುತ್ತಿದ್ದಾರೋ ಅದೇ ಅಣುಬಾಂಬನ್ನ ಪಾಕಿಸ್ತಾನ ಪ್ರಯೋಗ ಮಾಡೋದಕ್ಕೆ ಮುಂದಾಗಿದೆ ಎನ್ನುವ ಶಾಕಿಂಗ್ ವರದಿಗಳು, ಗುಪ್ತಚರ ಮಾಹಿತಿಗಳು ಈಗ ಜಗತ್ತನ್ನೇ ತಲ್ಲಣಗೊಳಿಸ್ತಾ ಇದೆ. ಇದೇ ಸಂದರ್ಭದಲ್ಲಿ ಈ ಅಣುಬಾಂಬ್ ಯುದ್ಧ ಯಾವಾಗ ನಡೆಯುತ್ತೆ ಅನ್ನುವ ಶಾಕಿಂಗ್ ವರದಿಯೊಂದು ಬಹಿರಂಗ ಆಗಿದೆ. 6 ವರ್ಷದ ಹಿಂದೆ ಭಾರತ ಪಾಕ್ ಯುದ್ಧದ ಬಗ್ಗೆ ನಿಖರವಾದಂತಹ ಭವಿಷ್ಯ ನುಡಿದಿದ್ದ ಇದೇ ವರದಿಯಲ್ಲಿ ಅಣುಬಾಂಬ್ ಯುದ್ಧದ ಬಗ್ಗೆಯೂ ಇಂಥದ್ದೇ ತಿಂಗಳು, ಇಂಥದ್ದೇ ದಿನದಂದು ಪಾಕಿಸ್ತಾನ ಭಾರತದ ವಿರುದ್ಧವಾಗಿ ಅಣುಬಾಂಬ್ ದಾಳಿ ಮಾಡುತ್ತೆ ಎನ್ನುವ ಆಘಾತಕಾರಿ ಭವಿಷ್ಯವನ್ನು ಸಹ ಉಲ್ಲೇಖಿಸಲಾಗಿದೆ. ಅಂದ್ರೆ ಭಾರತ ಪಾಕ್ ನಡುವಿನ ಅಣುಬಾಂಬ್ ಯುದ್ಧಕ್ಕೆ ಈ ಒಂದು ವರದಿ ಈಗಾಗಲೇ ಮುಹೂರ್ತವನ್ನ ಫಿಕ್ಸ್ ಕೂಡ ಮಾಡಿದೆ. ಹಾಗಾದ್ರೆ ವೀಕ್ಷಕರೇ, ಆ ಒಂದು ವರದಿಯಲ್ಲಿ ಅಂಥದ್ದೇನಿದೆ? ಏನದು ಸಂಶೋಧನಾ ವರದಿ? ಜಗತ್ತಿನಲ್ಲಿ ಪ್ರಬಲ ರಾಷ್ಟ್ರಗಳ ಬಳಿ ಹೇರಳವಾದ ಅಣುಬಾಂಬ್ ಇದ್ದರೂ ಕೂಡ ಸ್ವತಃ ಭಾರತದ ಬಳಿ ಇಂತಹ 100 ಅಣುಬಾಂಬ್ಗಳಿದ್ದರೂ ಇಡೀ ಜಗತ್ತು ಈಗ ಬೆಚ್ಚಿ ಬೀಳ್ತಿರೋದು ಯಾಕೆ? 2025ರಲ್ಲಿ ಭಾರತ ಪಾಕ್ ಯುದ್ಧ ಹೇಗಾಗುತ್ತೆ? ಏನೇನು ಅನಾಹುತ ಕಾದಿದೆ? ಬೆಚ್ಚಿ ಬೀಳಿಸುವ ಆ ವರದಿಯಲ್ಲಿ ಅಂಥದ್ದೇನಿದೆ? 6 ವರ್ಷದ ಹಿಂದೆಯೇ 2025ರ ಯುದ್ಧದ ಬಗ್ಗೆ ನಿಖರವಾಗಿ ಹೇಳಿದ್ದು ಹೇಗೆ? ಆ ಬಗ್ಗೆ ಸಂಪೂರ್ಣವಾದಂತಹ ವರದಿಯನ್ನ ನೋಡೋಣ. ಸ್ನೇಹಿತರೆ, ಜಗತ್ತಿನ ಅಂತ್ಯ ಅಂತ ಏನಾದರೂ ಇದ್ರೆ ಅದು ಯಾವ ಪ್ರಳಯದಿಂದನೂ ಅಲ್ಲ, ಸುನಾಮಿಯಿಂದನೂ ಅಲ್ಲ, ಮತ್ಯಾವುದೋ ಪ್ರಾಕೃತಿಕ ವಿಕೋಪದಿಂದಾಗಿನೂ ಅಲ್ಲ, ಬದಲಾಗಿ ಅಣುಬಾಂಬ್ನಿಂದ. ಇದು ಬರೆದಿಟ್ಟ ಶಾಸನ, ಇಡೀ ಜಗತ್ತಿಗೆ ತಿಳಿದಿರುವಂತಹ ವಿಚಾರ. ವೀಕ್ಷಕರೇ, ಒಂದು ವಿಚಾರ ನೆನಪಿರಲಿ, ಯಾವುದೇ ಕ್ಷಣದಲ್ಲಿ ರಾಷ್ಟ್ರಗಳ ನಡುವೆ ಯುದ್ಧ ಆಗಬಹುದು. ಅದಕ್ಕೆ ಇತ್ತೀಚಿನ ಯುಕ್ರೇನ್ ರಷ್ಯಾ ಯುದ್ಧ, ಇರಾನ್ ಇಸ್ರೇಲ್ ಯುದ್ಧವೇ ಸಾಕ್ಷಿಯಾಗಿದೆ. ಯುದ್ಧಕ್ಕೆ ಬೇರೆ ಬೇರೆ ಕಾರಣಗಳಿದ್ರೂ ಸಿಡಿಯೋದು ಮಾತ್ರ ಮದ್ದುಗುಂಡುಗಳು. ಸದ್ಯ ಅದೇ ರೀತಿಯಲ್ಲಿ ಭಾರತ ಮತ್ತು ಪಾಕಿಸ್ತಾನ ಮಧ್ಯೆ ಬಹುತೇಕ ಪೂರ್ಣ ಪ್ರಮಾಣದ ಯುದ್ಧ ಶುರುವಾಗುವ ರೀತಿಯ ಪ್ರಚೋದನಾತ್ಮಕ ಘರ್ಷಣೆಗಳು ನಡೀತಾ ಇವೆ. ಕ್ಷಿಪಣಿಗಳು, ಡ್ರೋನ್ಗಳ ದಾಳಿ ಯಥೇಚ್ಛವಾಗಿ ನಡೆದಿವೆ. ಸ್ನೇಹಿತರೆ, ಅಚ್ಚರಿ ಅಂದ್ರೆ 6 ವರ್ಷಗಳ ಹಿಂದೆ ಅಂದ್ರೆ 2019ರಲ್ಲಿ ಒಂದು ಸಂಶೋಧನಾ ವರದಿಯ ಪುಸ್ತಕವನ್ನ ಬಿಡುಗಡೆ ಮಾಡಲಾಯಿತು. ರೋಟ್ಲೆಡ್ಜ್ ಅನ್ನುವ ಬ್ರಿಟಿಷ್ ಪುಸ್ತಕ ಮುದ್ರಣ ಸಂಸ್ಥೆ ಒಂದು ಸಂಶೋಧನಾ ವರದಿಯ ಪುಸ್ತಕವನ್ನ ಪ್ರಕಟ ಮಾಡುತ್ತೆ.
ಈ ವರದಿಯಲ್ಲಿ ಭಾರತ ಮತ್ತು ಪಾಕಿಸ್ತಾನ ಯುದ್ಧ ಸಾಧ್ಯತೆಯ ಬಗ್ಗೆ ಬರೆಯಲಾಗಿದೆ. ಯುದ್ಧ ಹೇಗೆ ಶುರುವಾಗಬಹುದು, ಹೇಗೆ ವಿಕೋಪಕ್ಕೆ ತಿರುಗಬಹುದು ಅನ್ನುವ ಸಂಗತಿಯನ್ನ ಈ ಅಧ್ಯಯನದಲ್ಲಿ ಎಳೆಯಾಗಿ ಬಿಡಿಸಿ ಅಂದಾಜು ಮಾಡಲಾಗಿದೆ. ವೀಕ್ಷಕರೇ, 2025ರಲ್ಲಿ ಭಾರತದೊಳಗೆ ದೊಡ್ಡ ಮಟ್ಟದ ಉಗ್ರ ದಾಳಿ ಸಂಭವಿಸುತ್ತೆ. ಇದರಿಂದ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧಕ್ಕೆ ಕಿಡಿ ಹೊತ್ತುಕೊಳ್ಳುತ್ತೆ ಅಂತ 2019ರಲ್ಲಿ ಈ ರಿಸರ್ಚ್ ವರದಿ ಹೇಳಿತ್ತು. 6 ವರ್ಷದ ಹಿಂದೆ ಹೇಳಿದ ರೀತಿಯಲ್ಲೇ ಈಗ ಪಹಲ್ಗಾಮ್ ಉಗ್ರ ದಾಳಿಯು ಭಾರತ ಮತ್ತು ಪಾಕಿಸ್ತಾನದ ಮಧ್ಯೆ ತೀವ್ರ ಸಂಘರ್ಷದ ಸ್ಥಿತಿಯನ್ನ ನಿರ್ಮಾಣ ಮಾಡೋದಕ್ಕೆ ಕಾರಣ ಆಗಿದೆ. ಹೀಗಾಗಿನೇ ಈ ಸಂಶೋಧನಾ ವರದಿಯ ಬಗ್ಗೆ ಈಗ ಭಾರೀ ಕುತೂಹಲ ಮೂಡಿದೆ. ಸ್ನೇಹಿತರೆ, ಈ ರುಟ್ಲೆಡ್ಜ್ ವರದಿಯಲ್ಲಿ ಭಾರತ ಮತ್ತು ಪಾಕಿಸ್ತಾನ ಮಧ್ಯೆ ಯುದ್ಧ ಹೇಗೆ ಮುಂದುವರಿಯುತ್ತದೆ ಎಂಬುದನ್ನು ಎಳೆಯಾಗಿ ಬಿಚ್ಚಿಡಲಾಗಿದೆ. ಅದು 2019ರಲ್ಲೇ ಏನ್ ಹೇಳಿತ್ತು ಅನ್ನೋದನ್ನ ಕೇಳಿದ್ರೆ ನಿಮಗೂ ಕೂಡ ಆಶ್ಚರ್ಯ ಅನಿಸಬಹುದು. ಆ ಪುಸ್ತಕದ ಸಾರಾಂಶ ಈ ರೀತಿಯಾಗಿತ್ತು. ಉಗ್ರ ದಾಳಿ ಬಳಿಕ ಗಡಿಭಾಗದಲ್ಲಿ 2 ಕಡೆಯ ಸೈನಿಕ ತುಕಡಿಗಳ ನಿಯೋಜನೆಯಾಗುತ್ತದೆ. ಪಾಕಿಸ್ತಾನದ ಪಡೆಗಳು ಭಾರತದ ಭೂಭಾಗದೊಳಗೆ ಪ್ರವೇಶ ಮಾಡುತ್ತವೆ. ಸಾಂಪ್ರದಾಯಿಕ ಯುದ್ಧದಲ್ಲಿ ಭಾರತದೆದುರು ಸೋಲುವ ಭೀತಿ ಪಾಕಿಸ್ತಾನಕ್ಕೆ ಬರಬಹುದು. ಅದರ ಪರಿಣಾಮವಾಗಿ 10 ಪರಮಾಣು ಅಸ್ತ್ರಗಳನ್ನು ಭಾರತೀಯ ಟ್ಯಾಂಕುಗಳ ಮೇಲೆ ಬಳಸಬಹುದು. ಭಾರತದ ಗಡಿಯೊಳಗೆ ಈ ಅಣು ಅಸ್ತ್ರಗಳನ್ನು ಸಿಡಿಸಲಾಗುತ್ತದೆ. ಒಂದೊಂದು ಅಸ್ತ್ರವು 5 ಕಿಲೋಟನ್ನಷ್ಟು ಪ್ರಬಲವಾಗಿರುತ್ತದೆ. ಪಾಕಿಸ್ತಾನವು ಇನ್ನೂ 15 ಪರಮಾಣು ಬಾಂಬನ್ನು ಹಾಕಬಹುದು. ಇದಕ್ಕೆ ಪ್ರತಿಯಾಗಿ ಭಾರತವು ಪಾಕಿಸ್ತಾನದ ಸೇನಾ ನೆಲೆ ಮತ್ತು ಪರಮಾಣು ಘಟಕಗಳನ್ನು ಗುರಿಯಾಗಿಸಿ 20 ಪರಮಾಣು ಬಾಂಬ್ ಹಾಕಬಹುದು. ಇವೆಲ್ಲವೂ ಆ ಸಂಶೋಧನಾ ವರದಿಯ ಪ್ರಕಾರ 2 ದಿನದಲ್ಲಿ ಸಂಭವಿಸುತ್ತಂತೆ. ಇದಲ್ಲದೆ ಅಣುಬಾಂಬ್ಗಳ ತೀವ್ರತೆಯ ಬಗ್ಗೆಯೂ ಆ ಪುಸ್ತಕದಲ್ಲಿ ಉಲ್ಲೇಖಿಸಲಾಗಿದೆ. 1906ರಲ್ಲಿ ಸ್ಯಾನ್ ಫ್ರಾನ್ಸಿಸ್ಕೋ ಭೂಕಂಪದ ವೇಳೆ ಸಂಭವಿಸಿದ ಅಗ್ನಿ ಅವಘಡ ಮತ್ತು ಹಿರೋಶಿಮಾದಲ್ಲಿ ಬಿದ್ದಂತಹ ಬಾಂಬ್ ರೀತಿಯಲ್ಲಿ ಭಯಾನಕವಾದ ಅನುಭವ ಆಗುತ್ತಂತೆ. ಆದರೆ ಇದು ಇಲ್ಲಿಗೆ ನಿಲ್ಲೋದಿಲ್ಲ. 3ನೇ ದಿನ ಭಾರತವು ಸಂಘರ್ಷವನ್ನ ಮುಂದುವರಿಸುತ್ತದೆ ಅಂತ 2019ರ ಈ ರುಟ್ಲೆಡ್ಜ್ ಅಧ್ಯಯನ ವರದಿಯಲ್ಲಿ ಹೇಳಲಾಗಿದೆ. ಸ್ನೇಹಿತರೆ, ಆ ವರದಿ ಪ್ರಕಾರವಾಗಿ 3ನೇ ದಿನ ಭಾರತ ಏನಾದರೂ ಸಂಘರ್ಷವನ್ನ ಮುಂದುವರಿಸಿದ್ರೆ ಅದಕ್ಕೆ ಪ್ರತಿಯಾಗಿ ಪಾಕಿಸ್ತಾನವು ಭಾರತದ ನೌಕಾನೆಲೆ ಮತ್ತು ನಗರ ವಾಯುನೆಲೆಗಳ ಮೇಲೆ ಬರೋಬ್ಬರಿ 45 ಅಣ್ವಸ್ತ್ರ ಬಾಂಬನ್ನು ಹಾಕಬಹುದಂತೆ. ಇದಕ್ಕೆ ಪ್ರತಿಯಾಗಿ ಭಾರತವು 10 ಬಾಂಬನ್ನು ಹಾಕುತ್ತದಂತೆ. ಮುಂದಿನ 3 ದಿನದಲ್ಲಿ ಪಾಕಿಸ್ತಾನವು ಭಾರತೀಯ ನಗರಗಳನ್ನು ಗುರಿಯಾಗಿಸಿ ತನ್ನೆಲ್ಲ 120 ಅಣ್ವಸ್ತ್ರಗಳನ್ನು ಹಾರಿಸುತ್ತಂತೆ. ಆಗ ಭಾರತವೂ ಕೂಡ 70 ಅಣ್ವಸ್ತ್ರವನ್ನ ಪ್ರಯೋಗಿಸಬಹುದು. ತನ್ನಲ್ಲಿ ಉಳಿದಿರುವಂತಹ 100 ಅಸ್ತ್ರಗಳನ್ನು ಚೀನಾಗಾಗಿ ಮೀಸಲಿರಿಸಿಕೊಂಡಿರುತ್ತೆ ಅಂತ ಆ ಅಧ್ಯಯನದ ವರದಿಯಲ್ಲಿ ಹೇಳಲಾಗಿದೆ. ಇದೆಲ್ಲವೂ ವರದಿಯಲ್ಲಿ ಹೇಳಿರುವಂತಹ ಅಂಶಗಳಾದ್ರೆ, ಇನ್ನು ಅಷ್ಟೊಂದು ಪ್ರಮಾಣದ ಅಣ್ವಸ್ತ್ರ ಏನಾದರೂ ಭಾರತ ಪಾಕಿಸ್ತಾನ ಯುದ್ಧದಲ್ಲಿ ಬಳಕೆಯಾದ್ರೆ ಅದರಿಂದ ಉಂಟಾಗುವ ಪರಿಣಾಮಗಳ ಬಗ್ಗೆ ಭಾರೀ ಆತಂಕ ಉಂಟಾಗಿದೆ. ಇದೇ ಕಾರಣಕ್ಕೆ ಅಣುಬಾಂಬ್ ಬಂದರೆ ಇಡೀ ಜಗತ್ತೇ ಬೆಚ್ಚಿ ಬೀಳುತ್ತೆ. ಸ್ನೇಹಿತರೆ, ಒಂದು ವೇಳೆ ರುಟ್ಲೆಡ್ಜ್ ವರದಿಯಲ್ಲಿ ಹೇಳಿದ ಹಾಗೆ ಅಷ್ಟೊಂದು ಪ್ರಮಾಣದ ಅಣ್ವಸ್ತ್ರ ಏನಾದರೂ ಬಳಕೆಯಾದರೆ ಒಂದೇ ಏಟಿಗೆ 5ರಿಂದ 12 ಕೋಟಿ ಜನರು ಕೂಡಲೇ ಸಾಯಬಹುದು. ಎರಡೂ ದೇಶಗಳ ಪ್ರಮುಖ ನಗರಗಳೆಲ್ಲವೂ ಸಂಪೂರ್ಣ ನಿರ್ನಾಮ ಆಗಿ ಹೋಗುತ್ತೆ. ಇದರ ಪರಿಣಾಮ ಭಾರತ ಮತ್ತು ಪಾಕಿಸ್ತಾನಕ್ಕೆ ಮಾತ್ರ ಸೀಮಿತ ಆಗಿರೋದಿಲ್ಲ, ಜಗತ್ತಿನಾದ್ಯಂತ ಪರಿಸರಕ್ಕೆ ಹಾನಿಯಾಗುತ್ತೆ. ಹಲವೆಡೆ ಬರ ಪರಿಸ್ಥಿತಿ ಉದ್ಭವಿಸಬಹುದು. 100 ಕೋಟಿ ಜನರಿಗೆ ಸಾವು ಬದುಕಿನ ಪ್ರಶ್ನೆ ಉದ್ಭವಿಸಬಹುದು ಅಂತ ಈ ರಿಸರ್ಚ್ ಸ್ಟಡಿಯಲ್ಲಿ ಅಂದಾಜಿಸಲಾಗಿದೆ. ಇಲ್ಲಿ ಕುತೂಹಲದ ವಿಚಾರ ಏನಪ್ಪಾ ಅಂದ್ರೆ, ಸದ್ಯ ಉಗ್ರ ದಾಳಿಯಾಗಿರೋದು, ಅದರಿಂದ 2 ದೇಶಗಳ ಮಧ್ಯೆ ಯುದ್ಧದ ಸ್ಥಿತಿ ನಿರ್ಮಾಣ ಆಗಿರೋದು ಎಲ್ಲವೂ ಈ ವರದಿ ಪ್ರಕಾರವೇ ನಡೆದಿದೆ. ಹಾಗಾಗಿ ಮುಂದಿನ ಘಟನೆಗಳಲ್ಲಿ ಪರಮಾಣು ಅಸ್ತ್ರ ಬಳಕೆಯಾಗುತ್ತಾ ಅನ್ನುವ ಆತಂಕಕ್ಕೆ ಕಾರಣ ಆಗಿದೆ. ಈಗಾಗಲೇ ಹೇಳಿದ ಹಾಗೆ ಅಣುಬಾಂಬ್ ಬಳಕೆಯಾದ್ರೆ ಅದರ ಪರಿಣಾಮವನ್ನ ಊಹೆ ಮಾಡೋದಕ್ಕೂ ಕೂಡ ಸಾಧ್ಯವಿಲ್ಲ. ಇನ್ನು ಇದೇ ಪರಮಾಣು ಬಾಂಬ್ ವಿಚಾರದಲ್ಲಿ ಭಾರತದ ನೀತಿ ಯಾವ ರೀತಿಯಾಗಿದೆ ಅನ್ನೋದನ್ನ ನೋಡೋದಾದ್ರೆ, ಭಾರತದ ನೀತಿ ಮೊದಲು ದಾಳಿ ಮಾಡೋದಲ್ಲ, ಆದರೆ ಉತ್ತರ ಮಾತ್ರ ಮಾರಕವಾಗಿರುತ್ತೆ. ಪರಮಾಣು ಬಾಂಬನ್ನ ಬಳಸುವಲ್ಲಿ ಭಾರತವು ಮೊದಲ ಬಳಕೆ ಇಲ್ಲ ಎಂಬ ನೀತಿಯನ್ನ ಅನುಸರಿಸುತ್ತೆ. ಅಂದ್ರೆ ನಾವು ಎಂದಿಗೂ ಮೊದಲು ಪರಮಾಣು ಶಸ್ತ್ರಾಸ್ತ್ರಗಳನ್ನು ಬಳಸೋದಿಲ್ಲ, ಆದರೆ ನಮ್ಮ ದೇಶದ ಮೇಲೆ ದಾಳಿ ನಡೆದ್ರೆ ನಮ್ಮ ಪ್ರತಿಕ್ರಿಯೆ ಸಂಪೂರ್ಣವಾಗಿ ವಿನಾಶಕಾರಿಯಾಗಿರುತ್ತೆ. ಈ ನೀತಿಯಿಂದಾಗಿ ಭಾರತ ಸಂಯಮದಿಂದ ವರ್ತಿಸುವ ಹಾಗೂ ಶಕ್ತಿಶಾಲಿ ದೇಶ ಅಂತ ತೋರ್ಪಡಿಸಿಕೊಳ್ಳುತ್ತೆ. ಹಾಗಾದ್ರೆ ಪರಮಾಣು ಯುದ್ಧದಲ್ಲಿ ಮೊದಲು ಏನಾದರೂ ಭಾರತದ ಮೇಲೆ ದಾಳಿಯಾದ್ರೆ ಅದನ್ನ ತಡೆಯೋದಕ್ಕೆ ಸಾಧ್ಯವೇ ಇಲ್ವಾ? ಈ ಪರಮಾಣು ಯುದ್ಧಕ್ಕೆ ಭಾರತ ಯಾವ ರೀತಿಯಾಗಿ ಸನ್ನದ್ಧವಾಗಿದೆ ಅನ್ನೋದನ್ನು ಕೂಡ ನಾವು ಗಮನಿಸಲೇಬೇಕು. ಇದರಲ್ಲಿ ನಾವು ಮೊದಲು ಗಮನಿಸಬೇಕಾದ ವಿಚಾರ ಅಂದ್ರೆ, ಭಾರತದ ಬಳಿ ಇರುವಂತಹ ಕ್ಷಿಪಣಿಗಳನ್ನ ನಾಶಪಡಿಸುವ ವ್ಯವಸ್ಥೆ.
ವೀಕ್ಷಕರೇ, ಭಾರತವು ರಷ್ಯಾದಿಂದ ಪಡೆದಂತಹ S-400 ವ್ಯವಸ್ಥೆಯು ಭಾರತದ ಮೊದಲ ಗುರಾಣಿಯಾಗಿದೆ. ಈಗಲೂ ಕೂಡ ಅದು ನೂರಾರು ಪಾಕಿಸ್ತಾನಿ ಡ್ರೋನ್ಗಳು ಮತ್ತು ಅನೇಕ ಕ್ಷಿಪಣಿಗಳನ್ನು ಗಾಳಿಯಲ್ಲಿ ಹೊಡೆದುರುಳಿಸಿದೆ. ಸ್ನೇಹಿತರೆ, ಈ ಒಂದು ಕ್ಷಿಪಣಿಯು ಪತ್ತೆ ಮತ್ತು ವಿನಾಶದಲ್ಲಿ ಎಷ್ಟು ಮುಂದುವರೆದಿದೆ ಅಂದರೆ ಶತ್ರು ಕ್ಷಿಪಣಿಗಳನ್ನು ಗಾಳಿಯಲ್ಲಿ ಹೊಡೆದುರುಳಿಸುವಷ್ಟು ನಿಪುಣವಾಗಿದೆ. ಭಾರತ ಇದನ್ನು ಚೀನಾ ಮತ್ತು ಪಾಕಿಸ್ತಾನ ಎರಡೂ ಗಡಿಗಳಲ್ಲೂ ನಿಯೋಜನೆ ಮಾಡಿದೆ. ಆ ಮೂಲಕ ಶತ್ರು ದೇಶಗಳಿಂದ ಗಡಿಯೊಳಗೆ ಬರುವಂತಹ ಅಕ್ರಮ ಡ್ರೋನ್ ಕ್ಷಿಪಣಿಗಳನ್ನು ಗಾಳಿಯಲ್ಲಿಯೇ ಹೊಡೆದು ಹಾಕುತ್ತೆ. ಇದು ಎಷ್ಟು ಸಾಮರ್ಥ್ಯ ಹೊಂದಿದೆ ಅಂದರೆ ಬರೋಬ್ಬರಿ 400 ಕಿಲೋಮೀಟರ್ ದೂರದಿಂದಲೇ ಶತ್ರು ಕ್ಷಿಪಣಿಯನ್ನ ನಾಶ ಮಾಡುವಂತಹ ಸಾಮರ್ಥ್ಯವನ್ನು ಹೊಂದಿದೆ. ಹೀಗಾಗಿ ಪರಮಾಣು ಬಾಂಬ್ ಹೊತ್ತು ಬಂದಂತಹ ಕ್ಷಿಪಣಿಗಳು ಭಾರತದ ಗಡಿಯೊಳಗೆ ಪ್ರವೇಶಕ್ಕೆ ಅವಕಾಶ ಇಲ್ಲದಂತೆ ಪ್ರತಿದಾಳಿಯನ್ನ ಮಾಡುತ್ತೆ. ಹೀಗಾಗಿ ಇಂತಹದೊಂದು ಅತ್ಯಾಧುನಿಕ ವ್ಯವಸ್ಥೆಯನ್ನ ನಾವು ಹೊಂದಿರೋದ್ರಿಂದ ಪರಮಾಣು ಬಾಂಬ್ ಹೊತ್ತು ಬರುವಂತಹ ಕ್ಷಿಪಣಿಗಳ ವಿಚಾರದಲ್ಲಿ ಭಾರತೀಯರು ತುಸು ನಿರಾತಂಕವಾಗಿ ಇರಬಹುದು. ಒಂದು ವೇಳೆ ಪರಮಾಣು ಯುದ್ಧ ಸಂಭವಿಸುವಂತಹ ಸಾಧ್ಯತೆ ಏನಾದರೂ ಬಂದಲ್ಲಿ ಭಾರತ ಸರ್ಕಾರ ನಾಗರಿಕ ರಕ್ಷಣಾ ಕಾರ್ಯತಂತ್ರವನ್ನು ಸಹ ಹೊಂದಿದೆ. ದೇಶದ ಎಲ್ಲಾ ಜನರನ್ನ ಸುರಕ್ಷಿತ ಸ್ಥಳಗಳಿಗೆ ರವಾನೆ ಮಾಡುತ್ತೆ. ಇನ್ನು ಆ ಜಾಗದಲ್ಲಿ ಸುಸಜ್ಜಿತ ಆಶ್ರಯ ಮತ್ತು ಅಗತ್ಯ ಸರಬರಾಜುಗಳನ್ನು ಒದಗಿಸುವ ಅತ್ಯುತ್ತಮ ವ್ಯವಸ್ಥೆಯನ್ನ ಮಾಡಿಕೊಂಡಿದೆ. ಇದರ ಹೊರತಾಗಿ ಇನ್ನೂ ಅನೇಕ ಹೈಟೆಕ್ ಮತ್ತು ಮುಂದುವರೆದ ಶಸ್ತ್ರಾಸ್ತ್ರಗಳು ನಮ್ಮ ಭಾರತದಲ್ಲಿವೆ. ಇನ್ನು ಭಾರತದ ಬಳಿ ಇರುವ ಮತ್ತೊಂದು ಅತ್ಯಾಧುನಿಕ ಕ್ಷಿಪಣಿ ಅಂತ ಹೇಳಿದ್ರೆ ಅದು ಬ್ರಹ್ಮೋಸ್ ಕ್ಷಿಪಣಿ. ಕಣ್ಣು ಮಿಟುಕಿಸೋದ್ರೊಳಗೆ ದಾಳಿ ಮಾಡಿ ಪುಡಿ ಪುಡಿ ಮಾಡುತ್ತೆ. ಸ್ನೇಹಿತರೆ, ಈ ಬ್ರಹ್ಮೋಸ್ ಭಾರತ ರಷ್ಯಾದ ಜಂಟಿ ಕ್ಷಿಪಣಿಯಾಗಿದೆ. ಇದು ಶಬ್ದಕ್ಕಿಂತ 3 ಪಟ್ಟು ವೇಗವಾಗಿ ಚಲಿಸುತ್ತೆ. ಇದನ್ನ ಅಭಿವೃದ್ಧಿಪಡಿಸಿದ ಆರಂಭದಲ್ಲೇ ಈ ಬ್ರಹ್ಮೋಸ್ನ ವ್ಯಾಪ್ತಿ 290 ಕಿಲೋಮೀಟರ್ಗಳಷ್ಟಿತ್ತು. 2017ರಲ್ಲಿ 490 ಕಿಲೋಮೀಟರ್ ವ್ಯಾಪ್ತಿಯನ್ನ ಪರೀಕ್ಷೆ ಮಾಡಲಾಯಿತು. ಇತ್ತೀಚಿನ ಕೆಲವು ವರದಿಗಳ ಪ್ರಕಾರ ಇದರ ಮುಂದಿನ ಆವೃತ್ತಿಯು ಬರೋಬ್ಬರಿ 1500 ಕಿಲೋಮೀಟರ್ಗಳಿಗಿಂತಲೂ ಹೆಚ್ಚು ದೂರದಲ್ಲಿರುವ ಪ್ರದೇಶವನ್ನ ಹೊಡೆಯುವಂತಹ ಸಾಮರ್ಥ್ಯವನ್ನ ಹೊಂದಿರುತ್ತೆ. ಇದರ ವಿಶೇಷ ಶಕ್ತಿ ಅಂತ ಹೇಳಿದ್ರೆ ಅತ್ಯಂತ ಕಡಿಮೆ ಸಮಯದಲ್ಲಿ ಶತ್ರುಗಳ ಹೆಚ್ಚಿನ ಪ್ರದೇಶವನ್ನ ಹಾನಿ ಮಾಡುತ್ತೆ. ಇನ್ನು ವೀಕ್ಷಕರೇ, ಭಾರತದ ಬಳಿ ಇರುವ ಮತ್ತೊಂದು ಕ್ಷಿಪಣಿ ಅಗ್ನಿ ಕ್ಷಿಪಣಿ ಬಗ್ಗೆ ಹೇಳಲೇಬೇಕು. ಭಾರತ ಅಗ್ನಿ 1ನಿಂದ ಹಿಡಿದು ಅಗ್ನಿ 5ರವರೆಗೆ ಪರಮಾಣು ಸಾಮರ್ಥ್ಯದ ಕ್ಷಿಪಣಿಗಳನ್ನು ಹೊಂದಿದೆ. ಅಗ್ನಿ 5ರ ವ್ಯಾಪ್ತಿಯು ಬರೋಬ್ಬರಿ 5000 ಕಿಲೋಮೀಟರ್ ವರೆಗೆ ಇದೆ. ಅಂದರೆ ಪಾಕಿಸ್ತಾನದ ಯಾವುದೇ ಮೂಲೆ ಮಾತ್ರವಲ್ಲದೆ ಚೀನಾದ ಗಡಿಗಳನ್ನು ಸಹ ಸುಲಭವಾಗಿ ಗುರಿಯಾಗಿಸಬಹುದು. ಇದನ್ನ ಬಳಸಿದಲ್ಲಿ ಶತ್ರುಗಳು ಯಾವುದೇ ಮೂಲೆಯಲ್ಲಿದ್ದರೂ ಅವರನ್ನ ಹುಟ್ಟಡಗಿಸಬಹುದು. ಕೇವಲ ಇದು ಮಾತ್ರ ಅಲ್ಲ, ಇನ್ನು ಭಾರತ ಸಮುದ್ರದಿಂದಲೂ ದಾಳಿ ಮಾಡುವಂತಹ ಸಾಮರ್ಥ್ಯವನ್ನು ಹೊಂದಿದೆ. INS ಅರಿಹಂತ್ನಂತಹ ಜಲಾಂತರ್ಗಾಮಿ ನೌಕೆಗಳು ಭಾರತವನ್ನ ರಕ್ಷಣಾ ಕ್ಷೇತ್ರದಲ್ಲಿ ಅತ್ಯಂತ ಶಕ್ತಿಶಾಲಿಯನ್ನಾಗಿ ಮಾಡುತ್ತೆ. ಈ ಜಲಾಂತರ್ಗಾಮಿ ನೌಕೆಗಳು ನೀರಿನೊಳಗಿಂದ ಪರಮಾಣು ಕ್ಷಿಪಣಿಗಳನ್ನ ಹಾರಿಸಬಲ್ಲಂತಹ ಶಕ್ತಿಯನ್ನು ಹೊಂದಿದೆ. ಜೊತೆಗೆ ಈ ಜಲಾಂತರ್ಗಾಮಿ ನೌಕೆಯಿಂದ ಉಡಾವಣೆ ಮಾಡಿದಂತಹ ಪರಮಾಣು ಕ್ಷಿಪಣಿಯು ರಾಡರ್ನಲ್ಲಿಯೂ ಕಾಣಿಸಿಕೊಳ್ಳೋದಿಲ್ಲ ಅನ್ನೋದು ಇದರ ಮತ್ತೊಂದು ವಿಶೇಷತೆ ಅಂತ ಹೇಳಬಹುದು. ಕ್ಷಿಪಣಿ ಡ್ರೋನ್ಗಳು ಹಾರಿ ಬಂದಾಗ ಮೊದಲು ಅದನ್ನ ಪತ್ತೆ ಹಚ್ಚೋದೇ ರಾಡರ್ಗಳು. ಆದರೆ ರಾಡರ್ ಕಣ್ಣಿಗೂ ಕಾಣಿಸದಂತಹ ತಂತ್ರಜ್ಞಾನವುಳ್ಳಂತಹ ಕ್ಷಿಪಣಿಗಳನ್ನ ಹಲವು ರಾಷ್ಟ್ರಗಳು ಅಭಿವೃದ್ಧಿಪಡಿಸಿದೆ. ಅಂತಹ ಕ್ಷಿಪಣಿಗಳು ಭಾರತದ ಬಳಿಯೂ ಇದೆ. ಇನ್ನು ನಮ್ಮ ರಕ್ಷಣಾ ವ್ಯವಸ್ಥೆಗೆ ಮತ್ತಷ್ಟು ಶಕ್ತಿ ತುಂಬಿರೋದು ಅಂದರೆ DRDO ಹಾಗೆ ಇಸ್ರೋ ಅಭಿವೃದ್ಧಿಪಡಿಸಿರುವಂತಹ ತಂತ್ರಜ್ಞಾನ. ನೈಜ ಸಮಯದ ಎಚ್ಚರಿಕೆಯನ್ನು ಕೊಡುವಂತಹ ವ್ಯವಸ್ಥೆಯನ್ನು ನಾವು ಮಾಡಿಕೊಂಡಿದ್ದೇವೆ. ಇಸ್ರೋ ಮತ್ತು DRDOಗಳು ಅದ್ಭುತ ತಂತ್ರಜ್ಞಾನವನ್ನು ಹೊಂದಿವೆ. ಅವು ನೈಜ ಸಮಯದ ದತ್ತಾಂಶ ಮತ್ತು ಉಪಗ್ರಹಗಳಿಂದ ದಾಳಿಯ ನಿಖರವಾದಂತಹ ಮಾಹಿತಿಯನ್ನು ಒದಗಿಸುತ್ತೆ. ಆ ಮೂಲಕ ಶತ್ರು ರಾಷ್ಟ್ರಗಳ ಕ್ಷಿಪಣಿಗಳು ನಮ್ಮ ದೇಶದ ವಾಯು ನೆಲೆಯೊಳಗೆ ಬಂದ ತಕ್ಷಣವೇ ಬಹಳ ಬೇಗನೆ ಪ್ರತಿದಾಳಿ ಮಾಡೋದಕ್ಕೆ ಅನುವು ಮಾಡಿಕೊಡುತ್ತೆ. ಇದು ಮಾತ್ರ ಅಲ್ಲದೆ ಭಾರತದ ಬಳಿ ಅತ್ಯಾಧುನಿಕ ತಂತ್ರಜ್ಞಾನವನ್ನು ಹೊಂದಿರುವ ಫೈಟರ್ ಜೆಟ್ಗಳಿದೆ. ರಫೇಲ್ ಮತ್ತು ತೇಜಸ್ನಿಂದ ವಾಯುದಾಳಿ ನಡೆಸಿದ್ರೆ ಶತ್ರು ರಾಷ್ಟ್ರ ಬಹಳ ಬೇಗನೆ ಕುಗ್ಗಿ ಹೋಗುತ್ತೆ. ಯಾಕಂದ್ರೆ ಭಾರತೀಯ ವಾಯುಪಡೆಯು ರಫೇಲ್ನಂತಹ ಜಗತ್ತಿನಲ್ಲಿಯೇ ಅತ್ಯಂತ ಮುಂದುವರೆದ ಯುದ್ಧ ವಿಮಾನವನ್ನು ಹೊಂದಿದೆ. ಅಷ್ಟು ಮಾತ್ರ ಅಲ್ಲ, ಅವು ಪರಮಾಣು ಶಸ್ತ್ರಾಸ್ತ್ರಗಳನ್ನು ಹೊತ್ತೊಯ್ಯುವ ಮತ್ತು ಹಾರಿಸುವ ಸಾಮರ್ಥ್ಯವನ್ನು ಕೂಡ ಹೊಂದಿದೆ. ಈ ಯುದ್ಧ ವಿಮಾನಗಳ ಮತ್ತೊಂದು ವಿಶೇಷತೆ ಅಂತ ಹೇಳಿದ್ರೆ 360 ಡಿಗ್ರಿ ಕೋನದಲ್ಲಿ ಅಂದ್ರೆ ಯಾವುದೇ ದಿಕ್ಕಿನಲ್ಲಿ ದಾಳಿ ಮಾಡಬಲ್ಲಂತಹ ಸಾಮರ್ಥ್ಯವನ್ನು ಹೊಂದಿದೆ. ಈ ಯುದ್ಧ ವಿಮಾನಗಳು ಎಷ್ಟೊಂದು ಸಾಮರ್ಥ್ಯ ಹೊಂದಿದೆ ಅಂದ್ರೆ ಭಾರತ ಇದನ್ನ ರಷ್ಯಾದಿಂದ ಖರೀದಿ ಮಾಡುವಂತಹ ಸಂದರ್ಭದಲ್ಲಿ ಅಮೆರಿಕಾಗೂ ಒಂದೊಮ್ಮೆ ಭಯ ಹುಟ್ಟಿಸಿತ್ತು. ಈ ಯುದ್ಧ ವಿಮಾನಗಳನ್ನ ಖರೀದಿ ಮಾಡದಂತೆ ಅಮೆರಿಕ ಭಾರತಕ್ಕೆ ಸಾಕಷ್ಟು ಒತ್ತಡ ಹೇರಿತ್ತು. ಆದರೆ ಭಾರತ ಮಾತ್ರ ರಕ್ಷಣಾ ದೃಷ್ಟಿಯಿಂದ ಖರೀದಿ ಮಾಡೋದಾಗಿ ಸೆಡ್ಡು ಹೊಡೆದು ಈ ಯುದ್ಧ ವಿಮಾನಗಳನ್ನು ಖರೀದಿ ಮಾಡಿ ಶಕ್ತಿಶಾಲಿ ಸೇನೆ ಅಂತ ಕರೆಸಿಕೊಂಡಿದೆ. ಒಟ್ಟಾರೆಯಾಗಿ ಒಂದು ಕಡೆ ಅಣುಬಾಂಬು ಯುದ್ಧ ಆತಂಕವನ್ನ ಸೃಷ್ಟಿ ಮಾಡಿದ್ರೆ ನಮ್ಮ ಭಾರತದ ಸೇನೆಯ ಸನ್ನದ್ಧತೆ ನಿರಾಳತೆಯನ್ನ ಮೂಡಿಸುತ್ತೆ.
ಹಾಗಾದ್ರೆ ವೀಕ್ಷಕರೇ, ಈ ಅಣುಬಾಂಬ್ಗಳನ್ನ ಬಳಕೆ ಮಾಡೋದ್ರ ಕುರಿತಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನು? ತಪ್ಪದೇ ಅದನ್ನ ಕಮೆಂಟ್ ಮೂಲಕವಾಗಿ ತಿಳಿಸಿ. ಧನ್ಯವಾದಗಳು ವೀಕ್ಷಕರೇ.